ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ, ಸೋಕಿದೊಡೆ ತುರಿಯನೆಬ್ಬಿಸುವ ತುರುಚಿಯದು. ಮೂಕನವೆ ತುರಿಸದಿರೆ ತುರಿಯುತಿರೆ ಹುಣ್ಣುರಿತ, ಮೂಕನಪಹಾಸ್ಯವದು ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಜೀವನದ ಸಂಕೀರ್ಣತೆಗಳನ್ನು, ವಿಶೇಷವಾಗಿ ಮಾನವ ಸಂಬಂಧಗಳನ್ನು ಸರಳವಾಗಿ ಮತ್ತು ಆಳವಾಗಿ ಚಿತ್ರಿಸುತ್ತದೆ. ಅವರು ಲೋಕದಲ್ಲಿನ ಸಂಬಂಧಗಳು ಹೇಗೆ ಸಾಕಷ್ಟು ಸುಖವನ್ನು ನೀಡುತ್ತವೆ ಎಂಬುದನ್ನು ತೋರಿಸುತ್ತಾರೆ. ಆದರೆ ಅದೇ ಸಂಬಂಧಗಳು ಕೆಲವೊಮ್ಮೆ ನೋವು ಮತ್ತು ತೊಂದರೆಗಳನ್ನೂ ಉಂಟು ಮಾಡಬಹುದು ಎಂದು ಹೇಳುತ್ತಾರೆ. ಸಾಕು ಸಾಕೆನಿಸುವುದು ಲೋಕ ಸಂಪರ್ಕ ಸುಖ ಎಂದರೆ ಮನುಷ್ಯ ಸಾಮಾಜಿಕ ಪ್ರಾಣಿ. ನಾವು ಇತರರೊಂದಿಗೆ ಸಂಬಂಧ ಹೊಂದಿದಾಗ ಸಂತೋಷವನ್ನು ಅನುಭವಿಸುತ್ತೇವೆ. ಕುಟುಂಬ, ಸ್ನೇಹಿತರು, ಸಹೋದ್ಯೋಗಿಗಳು ಇವರೆಲ್ಲರೊಂದಿಗೆ ಸಂಬಂಧ ಹೊಂದುವುದರಿಂದ ನಮಗೆ ಒಂಟಿತನ ಎಂಬ ಭಾವನೆ ದೂರವಾಗುತ್ತದೆ. ಆದರೆ ಈ ಸಂಬಂಧಗಳು ಯಾವಾಗಲೂ ಸುಗಮವಾಗಿರುವುದಿಲ್ಲ. ಸೋಕಿದೊಡೆ ತುರಿಯನೆಬ್ಬಿಸುವ ತುರುಚಿಯದು ಎಂದರೆ ಕೆಲವೊಮ್ಮೆ ನಮ್ಮ ಸಂಬಂಧಗಳಲ್ಲಿ ಘರ್ಷಣೆಗಳು ಉಂಟಾಗಬಹುದು. ಇದನ್ನು ಮಂಕುತಿಮ್ಮನವರು ಸೋಕಿದ ಎಡೆ ತುರಿಯನ್ನು ಎಬ್ಬಿಸುವಂತೆ ಎಂದು ಹೋಲಿಸಿದ್ದಾರೆ. ಸೋಕಿದರೆ ತುರಿಕೆ ಬರುವುದು ಸಹಜ. ಅದೇ ರೀತಿ ಸಂಬಂಧಗಳಲ್ಲಿ ಉಂಟಾಗುವ ಘರ್ಷಣೆಗಳು ನಮಗೆ ನೋವು ಕೊಡುತ್ತವೆ. ಮೂಕನವೆ ತುರಿಸದಿರೆ ತುರಿಯುತಿರೆ ಹುಣ್ಣುರಿತ. ಈ ವಾಕ್ಯದಲ್ಲಿ ಮಂಕುತಿಮ್ಮನವರು ತುರಿಕೆಯನ್ನು ಎರಡು ರೀತಿಯಲ್ಲಿ ವಿವರಿಸಿದ್ದಾರೆ. ಒಂದು, ತುರಿಕೆಯನ್ನು ಬಿಡದೆ ತುರಿಸಿಕೊಂಡರೆ ಹುಣ್ಣಾಗುತ್ತದೆ. ಇನ್ನೊಂದು, ತುರಿಕೆಯನ್ನು ಬಿಟ್ಟರೆ ಅದು ಮೂಕ ವೇದನೆಯಾಗುತ್ತದೆ. ಇದರ ಅರ್ಥ, ಸಂಬಂಧಗಳಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ನಾವು ನಿರ್ಲಕ್ಷಿಸಿದರೆ ಅವು ದೊಡ್ಡ ಸಮಸ್ಯೆಗಳಾಗಿ ಬದಲಾಗಬಹುದು. ಆದರೆ ಅದೇ ಸಮಯದಲ್ಲಿ ಅವುಗಳ ಬಗ್ಗೆ ಅತಿಯಾಗಿ ಚಿಂತಿಸಿದರೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಮೂಕನಪಹಾಸ್ಯವದು ಎಂದರೆ ಇಲ್ಲಿ ಮಂಕುತಿಮ್ಮನವರು ತುರಿಕೆಯನ್ನು ಮೂಕನಪಹಾಸ್ಯಕ್ಕೆ ಹೋಲಿಸಿದ್ದಾರೆ. ಮೂಕನಿಗೆ ಮಾತನಾಡಲು ಬರುವುದಿಲ್ಲವಾದರೂ ಅವನು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಾನೆ. ಅದೇ ರೀತಿ ನಮ್ಮ ಸಂಬಂಧಗಳಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ನಾವು ವ್ಯಕ್ತಪಡಿಸಲು ಪ್ರಯತ್ನಿಸಬೇಕು. ಆದರೆ ಅದೇ ಸಮಯದಲ್ಲಿ ನಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಆಡಬೇಕು. ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹಲವಾರು ಪಾಠಗಳನ್ನು ಕಲಿಸುತ್ತದೆ. ಸಂಬಂಧಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದ್ದರೂ ಅವು ಸುಲಭವಲ್ಲ. ಆದರೆ ಸಮಸ್ಯೆಗಳನ್ನು ಎದುರಿಸುವ ಮೂಲಕ ನಾವು ನಮ್ಮ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಬಹುದು.